ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಫೂರ್ತಿ ಅಭಿಷೇಕ್. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನನ್ನ ಮಗಳಿಗೆ ಪಾಸ್ಪೋರ್ಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವಾಗ 8 o'clock 9 o'clock ಅಪಾಯಿಂಟ್ಮೆಂಟ್ ಇದೆ. ನಾನು ರೆಡಿ ಆಗಿದ್ದೀನಿ, ಅಭಿ ರೆಡಿ ಆಗ್ತಿದ್ದಾಳೆ. ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ಅವಳು ಎದ್ಮೇಲೆ ನೋಡೋಣ, ಅವಳು ಎತ್ಕೊಂಡು ಇದ್ದರೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಹಾಗೆ ಎತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಆಲ್ಮೋಸ್ಟ್ 8:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಇನ್ನೂ ಪ್ರಿಂಟೌಟ್ ತೊಗೊಂಡಿಲ್ಲ, ಎಲ್ಲ ಶಾಪ್ಸು ಕ್ಲೋಸ್ ಆಗಿದೆ. ಬೆಳಗ್ಗೆಯಿಂದ ತೆಗಿಯೋಣ ಅಂತ ಹೇಳಿದೆ ಅಬ್ಬಿಗೆ. ಇಲ್ಲ ನಾನು ತೆಕ್ಕೊಡ್ತೀನಿ ಬಾ ಅಂತಂದರು. ಈಗ ನೋಡಿ ಎಲ್ಲ ಶಾಪು ಕ್ಲೋಸ್ ಆಗಿದೆ, ಪ್ರಿಂಟೌಟ್ ಹುಡುಕಾಡ್ತಿದ್ದೆ. ನೋಡೋಣ ಎಷ್ಟು ಹೊತ್ತಾಗಿ ರೀಚ್ ಆಗ್ತೀವಿ, ಏನೇನಾಗುತ್ತೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಪ್ರಿಂಟೌಟ್ ಸಿಗುತ್ತಾ ನೋಡಿ. ಎದ್ಬಿಟ್ಲು ಪಾಪು. ಇಲ್ಲೇ ಅಂಬೇಡ್ಕರ್ ಕಾಲೇಜ್ ಹತ್ರ ಪ್ರಿಂಟೌಟ್ ಓಪನ್ ಇದೆ. ಸೊ ಹಂಗಾಗಿ ಅಲ್ಲಿ ಹೋಗಿದ್ದಾರೆ ತೊಗೊಂಡ್ಬರೋದಕ್ಕೆ. ಈಗ ಸ್ಟಾಪ್. ಈಗ ಅಭಿ ಜೆರಾಕ್ಸ್ ತರಕ್ಕೆ ಹೋಗಿದ್ದಾರೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅಪ್ಪ ಅಮ್ಮ ಇಬ್ಬರದ್ದು ಪಾಸ್ಪೋರ್ಟು, ಆಧಾರ್ ಕಾರ್ಡು, ಆಮೇಲೆ ಮಗುದು ಬರ್ತ್ ಸರ್ಟಿಫಿಕೇಟ್, ಅನೆಕ್ಷರ್ ಡಿ ಫಾರ್ಮ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಬೇಕು. ಅದರ ಒಂದು ಫ್ಯೂ ಡೀಟೇಲ್ಸ್ ಇರುತ್ತೆ, ಅದನ್ನು ಫಿಲ್ ಮಾಡಿದ್ರೆ ಆಯಿತು. ಆಮೇಲೆ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಆಲ್ಮೋಸ್ಟ್ ಒಂದು 15-20 ಡೇಸ್ ಮುಂಚೆನೇ ಬುಕ್ ಮಾಡಿದೆ. ಆದರೆ ನನಗೆ ಸಿಕ್ಕಿದ ಸ್ಲಾಟು ಲೈಕ್ ಅಕ್ಟೋಬರಲ್ಲೇ. ನಾನು ಇವತ್ತು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 15-20 ಡೇಸ್ದು ಸ್ಲಾಟ್. ಆಮೇಲೆ ಪಾಪುದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ತೊಗೊಂಡೋಗ್ತಾಯಿದ್ದೀನಿ. ಅಲ್ಲೇನು ಪಾಪದ ಫೋಟೋ ತೆಗಿಯಲ್ಲ ಅಂತ ಹೇಳ್ತಿದ್ದಾರೆ, ನೋಡ್ಬೇಕು. ಹಂಗಾಗಿ ನಾನೇ ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡಿದ್ದೆ. ಪಾಪು ಕೂದಲು ಇದ್ದಾಗಲೇ ತೆಗೆಸ್ಕೊಂಡ್ಬಿಟ್ಟಿದ್ದೆ ನಾನು ನೋಡಿದ್ದು. ಸೊ ಅದನ್ನೇ ತೊಗೊಂಡೋಗ್ತೀನಿ. ನೋಡಿ ಎದ್ದಿದ್ದಾಳೆ ಇವಾಗ. ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕು, ಎಲ್ಲ ಮಾಡಬೇಕು. ಇವಾಗ ಎಲ್ಲರೂ ನಿಲ್ಲಿಸಿ ಒಂದು ಸ್ವಲ್ಪ ತಿನ್ನಿಸ್ಬೇಕು, ಊಟ ಮಾಡಿಸ್ಬೇಕು, ತಿಂಡಿ ಮಾಡಿಸ್ಬೇಕು. ತಿಂಡಿ ತಿಂದಿಲ್ಲ ನಮ್ಮ ಪಾಪು. ಇಷ್ಟೆಲ್ಲ ಇದೆ. ಅಪಾಯಿಂಟ್ಮೆಂಟ್ 9 to 10 ಅಂತನೋ ಇದೆ ಅನ್ಸುತ್ತೆ. 9:30 10 ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಹೋದರೆ 15 minutes ಪ್ರಿಯಾರಿಟಿ ಕ್ಯೂ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಬನ್ನಿ ತೋರಿಸ್ತೀನಿ ಏನೇನಾಗುತ್ತೆ, ಎಷ್ಟೊತ್ತಾಗುತ್ತೆ. ಸೊ ಹೊರಡ್ಬೇಕು ಇವಾಗ. ನೋಡೋಣ. ಪಾಪು ಹೀಗೆ ಎದ್ದಿದ್ದಾಳೆ. ಇವಾಗಲೇ ತಿನ್ಸೋದ ನಿಮ್ಮ ಜೊತೆಗೆ ತಿನ್ಸೋದ. ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಹೊರಟಿದ್ದೀವಿ. ಪಾಪುಗೆ ಡ್ರೆಸ್ ಚೇಂಜ್ ಮಾಡಬೇಕಾ ಅದಲ್ಲೇ. ಅಮ್ಮೋ ನೋಡಿ ಎಷ್ಟು ಕ್ಯೂ ಇದೆ. ನಾನಿವಾಗ ಪಾಸ್ಪೋರ್ಟ್ ಆಫೀಸಲ್ಲಿರೋ ಚೈಲ್ಡ್ ಕೇರ್ ರೂಮ್ ಬಂದಿದ್ದೀನಿ ಪಾಪು ಡೈಪರ್ ಚೇಂಜ್ ಮಾಡೋದಕ್ಕೆ. ಬಟ್ ಎಲ್ಲ ಆಯಿತು. ಏನಂದರೆ ಡಾಕ್ಯುಮೆಂಟಲ್ಲಿ ನಂದು ಅಬ್ಬಿದು ಮ್ಯಾರೇಜ್ ಸರ್ಟಿಫಿಕೇಟ್ ಇರಲಿಲ್ಲ, ಒಂದಿದ್ದು. ಆಮೇಲೆ ಪಾಸ್ಪೋರ್ಟಲ್ಲಿ ಎಂಡೋಸ್ ಆಗಿಲ್ಲ, ಸ್ಪೌಸ್ ನೇಮ್ ಆ್ಯಡ್ ಆಗಿರಲಿಲ್ಲ. ಸೊ ಅದಕ್ಕೆ ಅವರು ಅದೆರಡೇ ವ್ಯಾಲಿಡ್ ಡಾಕ್ಯುಮೆಂಟ್ ಆಗಿಬಿಟ್ರೆ ಬರ್ತ್ ಸರ್ಟಿಫಿಕೇಟಲ್ಲಿ ಇದೆ ಮದರ್ ನೇಮ್ ಫಾದರ್ ನೇಮ್ ಅಂತ. ಬಟ್ ಅದನ್ನು ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಅದನ್ನು ತೊಗೊಂಡು ಬನ್ನಿ ಅಂತ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಸ್ಕೆಡ್ಯೂಲ್ ಮಾಡ್ಕೊಬೋದು ನೀವೇ ಆನ್ಲೈನ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಡಾಕ್ಯುಮೆಂಟ್ಸ್ನ ತೊಗೊಂಡು ಮತ್ತೆ ಬರಬೇಕು ಇವಾಗ. ಸೊ ಆದರೆ ಬೇಗ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ನಿಮ್ಮ ಹತ್ರ 10-15 minutes ಅಷ್ಟೇ. ಪಾಪುಗಿನ್ನೂ ಏನೂ ತಿನ್ನಿಸಿಲ್ಲ, ಹಾಗಾಗಿ ಕ್ರ್ಯಾಂಕಿ ಆಗಿದ್ದಾಳೆ. ಫಸ್ಟ್ ಹೋಗಿ ಏನಾದರೂ ತಿನ್ನಿಸ್ಬೇಕು. ಡೈಪರ್ ಚೇಂಜ್ ಮಾಡಿದೆ. ಸೊ ನೀವು ಯಾರಾದರೂ ಇದ್ದರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಪಾಸ್ಪೋರ್ಟಲ್ಲಿ ಹಸ್ಬೆಂಡ್ ವೈಫ್ ನೇಮ್ ಇರಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಆದರೂ ಇರಬೇಕು. ಅದೆರಡೂ ಇಲ್ಲಾಂದರೆ ಇಲ್ಲಿ ಪಾಪುದು ಪಾಸ್ಪೋರ್ಟ್ ಆಗಲ್ಲ. ಸೊ ನೀವು ಯಾರಾದರೂ ಮತ್ತೆ ಬಂದಿದ್ಯಾ ಚಿನ್ನ?
ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ಯಾ ಇವತ್ತು? ಹ್ಞೂ ಅಕ್ಕನಾ? ಅಕ್ಕ ಬಾ. ಹಾಂ ಅವನ ಓನಪ್ಪ ಫುಲ್ ರಶ್.